ಧಿಕ್ಕಾರ ಕಮಲ್ ಹಾಸನ್ಗೆ ಧಿಕ್ಕಾರ 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 ಕಮಲ್ ಹಾಸನ್ಗೆ ಧಿಕ್ಕಾರ ಡೆಲ್ಲಿಗಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಕಮಲ್ ಹಾಸನ್ಗೆ ಧಿಕ್ಕಾರ 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 ಕಮಲ್ ಹಾಸನ್ಗೆ ಧಿಕ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ ಜಯವಾಗಲಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಕನ್ನಡ ಭಾಷೆಯನ್ನ ಹಗುರವಾಗಿ ಪರಿಗಣಿಸಿದ ತಮಿಳು ಭಾಷೆ ನಟ ಕಮಲ್ ಹಾಸನ್ಗೆ ಧಿಕ್ಕಾರ ಧಿಕ್ಕಾರ ಕನ್ನಡ ಕನ್ನಡ ಮಣ್ಣಿ ನಮ್ಮ ಸಂಗಡ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳು ನಟ ಕಮಲ್ ಹಾಸನ್ಗೆ ಕನ್ನಡ ತಮಿಳು ಭಾಷೆ ನಟ ಕಮಲ್ ಹಾಸನ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಲ್ಲವರೆಗೆ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆಗೆ ಧಿಕ್ಕಾರ 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 ಕರ್ನಾಟಕ ರಕ್ಷಣಾ ವೇದಿಕೆಗೆ ಧಿಕ್ಕಾರ 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 ಕರ್ನಾಟಕ ರಕ್ಷಣಾ ವೇದಿಕೆಗೆ ತಾಯಿ ಭುವನೇಶ್ವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ತಾಯಿ ಭುವನೇಶ್ವರಿಗೆ ಅಮರ ಸಿಂಹ ಟಿ.ಎ. ನಾರಾಯಣ್ ಗೌಡ್ಗೆ ಭಾರತದ ಪ್ರಸಿದ್ಧ ಕಲಾವಿದರಾಗಿರುವಂಥ ಕಮಲ್ ಹಾಸನ್ ಅವರು ಇವತ್ತು ಕನ್ನಡವನ್ನು ಅವಮಾನಿಸುವಂಥ ಕೆಂಗನಿಗೆ ಗುರಿ ಆಗ್ತಾ ಇದ್ದಾರೆ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಅವ್ರಿಗೇನೋ ಇತಿಹಾಸ ಗೊತ್ತಿಲ್ಲ. ಸುಮಾರು 3,000 ವರ್ಷಗಳ ಇತಿಹಾಸ ಇರುವಂಥ ಕನ್ನಡದ ಭಾಷೆಗೆ ತಮಿಳಿನಿಂದ ಹುಟ್ಟಿರುವಂಥ ಕನ್ನಡ ಭಾಷೆ ಅಂತಂದೇನು ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಕಮಲ್ ಹಾಸನ್ ಅವರ ವಿರುದ್ಧ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾಯಿದ್ದೀವಿ. ತಕ್ಷಣವೇ ಅವರು ಇಡೀ ಕನ್ನಡಿಗರ ಕ್ಷಮೆಯಾಚನೆಯನ್ನು ಮಾಡಬೇಕು. ಏನು ಈ ಒಂದು ಪದವನ್ನು ಬಳಸಿದ್ದಾರೆ ಆ ಮಾತನ್ನು ಅವರು ಹಿಂದೆ ತಗೊಳ್ಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದೊಳಗಡೆ ಯಾವುದೇ ಕಮಲ್ ಹಾಸನ ಚಲನಚಿತ್ರ ನಾವು ಬಿಡೋಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಎಲ್ಲಿವರೆಗೂ ಅವರು ಕ್ಷಮೆಯನ್ನು ಯಾಚಿಸೋದಿಲ್ಲೋ, ಎಲ್ಲಿವರೆಗೂ ಅವ್ರ ಮಾತನ್ನು ಹಿಂದೆ ತಕ್ಕೋದಿಲ್ಲೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಹಾಗಾಗಿ ಇನ್ನು ತಕ್ಷಣವೇ ಕಮಲ್ ಹಾಸನ್ ಅವರು ಇದನ್ನು ಎಚ್ಚೆತ್ಕೊಂಡು ಮಾಡಿರುವಂಥ ತಪ್ಪೊಪ್ಪಿಗೆಯನ್ನು ಕೇಳಬೇಕು ಅಂತೇಳಿ ಒತ್ತಾಯನ ಮಾಡ್ತಾಯಿದ್ವಿ. ಪದೇ ಪದೇ ಈ ಚಿತ್ರರಂಗದ ಜನರು ಕನ್ನಡಿಗರನ್ನ ಆಗ್ತಾ ಇದ್ದಾರೆ. ಅಲ್ಲ, ನಮ್ಮ ದುರಂತ. ಯಾಕಂದರೆ ನಾವೆಲ್ಲ ಅವ್ರನ್ನ ಸ್ವಾಗತಿಸ್ತೀವಿ. ಅವರೆಲ್ಲ ಚಲನಚಿತ್ರಗಳನ್ನು ಕರ್ನಾಟಕದೊಳಗೆ ಬೀಳ್ಕೊಟ್ಟು ನಾವೆಲ್ಲ ಕೂಡ ನೋಡ್ತೀವಿ. ಆ ಒಂದು ಕಾರಣಕ್ಕಾಗಿ ಅವರು ಪದೇ ಪದೇ ನಮ್ಮ ಮೇಲೆ ಸವಾರಿಯನ್ನು ಮಾಡ್ತಾ ಇದ್ದಾರೆ. ಪದೇ ಪದೇ ಕನ್ನಡಿಗರ ಬಗ್ಗೆ ಏನಾದರೂ ಮಾತಾಡಿದ್ರೆ ಎಲ್ಲೋ ತಮಿಳ್ನಾಡದಲ್ಲೋ ಅವರು ಆ ಭಾಗಗಳಲ್ಲಿ ನಾವೊಂದು ದೊಡ್ಡ ಪ್ರಚಾರಕರಾಗ್ತೀವಿ, ದೊಡ್ಡ ಸ್ಟಾರ್ಗಳಾಗ್ತೀವಿ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಇಷ್ಟು ದಿವಸ ಏನೋ ಆಗಿದ್ದಾಯಿತು, ಇನ್ನು ಮುಂದೆ ಇಂಥದಕ್ಕೆ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ಅದಕ್ಕೆ ಕಮಲ್ ಹಾಸನ್ ಅವರು ಆ ತಮಿಳುನಾಡು ಚಲನಚಿತ್ರ ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಅದು ಮಾಡಿರುವಂಥ ತಪ್ಪಿಗೆ ತಕ್ಷಣವೇ ಅದನ್ನು ಹಿಂಪಡಿಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾಯಿದ್ವಿ. ಯಾವುದೇ ಕಾರಣಕ್ಕೂ ಅವರ ಚಲನಚಿತ್ರಗಳನ್ನು ನಾವು ಬಿಡುಗಡೆ ಮಾಡೋಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತೂ ಕೊಡೋದಿಲ್ಲ.